ಅನ್ನದ ಜೊತೆಗೆ ಬಿಸಿ ಬಿಸಿ ಸಾಂಬಾರು, ಮಸಾಲೆ ಇರೋ ಪದಾರ್ಥ ಏನಾದರೂ ಹಾಕ್ಕೊಂಡು ತಿನ್ನಬೇಕು ಅಂತಂದರೆ ಈ ಸೆಕೆಗೆ ಅಪ್ಪ ಯಾಕಾದ್ರೂ ತಿನ್ನಬೇಕು ಅಂತ ಅನ್ಸತ್ತಲ್ವ. ತಿಂದಾದ್ರ ಮೇಲ್ಗಡೆಗೆ ಹೊಟ್ಟೆ ಒಳಗೆ ಇನ್ನೂ ಸಂಕಟ ಜೋರಾಗುತ್ತೆ. ಅದಕ್ಕೋಸ್ಕರನೇ ಇವತ್ತು ಬದನೆಕಾಯಲ್ಲಿ 2 ರೀತಿ ರಾಯ್ತ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಮೊಸರಲ್ಲಿ ಹಾಕ್ಕೊಂಡು ಮಾಡೋದು ತುಂಬ ಚೆನ್ನಾಗಾಗುತ್ತೆ. ಈ ಸೆಕೆಗಂತೂ ಹೇಳಿ ಮಾಡಿಸಿದ್ದು ಮೊಸರಲ್ಲಿ ಮಾಡೋ ಐಟಮ್ಗಳು, ರಾಯ್ತ, ಸಾಸಿವೆ, ತಂಬುಳಿ ಎಲ್ಲ ಬದನೆಕಾಯಿ ಉಪಯೋಗಿಸ್ಕೊಂಡು 2 ರೀತಿಯಲ್ಲಿ ಹೇಗೆ ರಾಯ್ತ ಮಾಡ್ಬೋದು ಅಂತ ತೋರಿಸ್ತೀನಿ. ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ, ನೋಡೋಣ. ನಮಸ್ತೆ, ವೆಲ್ಕಮ್ ಟು ಶಿವಮೊಗ್ಗ ಕಿಚನ್. ಮೊದಲಿಗೆ ಒಂದು ಬದನೆಕಾಯಿ ತೊಗೊಂಡಿದ್ದೀನಿ. ನಾನಿಲ್ಲಿ ಉಡುಪಿ ಗುಳ್ಳ ಬದನೆಕಾಯಿ ಅಂತಾರಲ್ಲ ಆ ಥರ ತೊಗೊಂಡಿದ್ದೀನಿ. ನೀವು ಯಾವ ಥರ ಬದನೆಕಾಯಿ ಬೇಕಾದ್ರೆ ತೊಗೊಬೋದು, ಯಾವ ಬದನೆಕಾಯಿಲಾದರೂ ಆಗುತ್ತೆ. ಅದನ್ನು ಈಗ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ತೆಳುವಾಗೇನು ಬೇಡ, ಒಂದು ಸ್ವಲ್ಪ ದಪ್ಪ ಇರಲಿ, ನಾವು ಇದನ್ನು ಫ್ರೈ ಮಾಡ್ತೀವಿ. ಹಾಗಾಗಿ ಇಷ್ಟು ದಪ್ಪ ಇದ್ದರೆ, ನಾನು ಕಟ್ ಮಾಡಿರೋಷ್ಟು ದಪ್ಪ ಇದ್ದರೂ ಸಾಕಾಗುತ್ತೆ. ಅದನ್ನೀಗ ಕಟ್ ಮಾಡಿಕೊಂಡು ಅದನ್ನು ತವಾ ಮೇಲೆ ಫ್ರೈ ಮಾಡಬೇಕು. ಹಾಗೆ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಿಮ್ಮ ಸಬ್ಸ್ಕ್ರಿಪ್ಷನು, ನಿಮ್ಮ ಕಮೆಂಟ್ಗಳು, ನಿಮ್ಮ ಲೈಕ್ ಮತ್ತು ಶೇರು ನಮ್ಮ ಚಾನಲ್ಗೆ ತುಂಬ ಮುಖ್ಯ. ಅದು ನಮ್ಮನ್ನು ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ ಮಾಡೋಕ್ಕೆ ಸಪೋರ್ಟ್ ಮಾಡುತ್ತೆ. ಹಾಗೆ ನಿಮ್ಗೆ ಏನು ಇಷ್ಟ ಆಗುತ್ತೆ, ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೆಲ್ಲ ಈ ಥರ ಐಟಮ್ ಇಷ್ಟ ಆಗುತ್ತೆ ಅಂದರೆ ಅದನ್ನು ನಿಮ್ಮ ಫ್ಯಾಮಿಲಿ ಜೊತೆಗೆ, ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡೋದು ಕೂಡ ಮರಿಬೇಡಿ. ಈಗ ನೋಡಿ, ನಾನು ಅದನ್ನೆಲ್ಲ ಕಟ್ ಮಾಡ್ಕೊಂಡು ರೌಂಡ್ಗೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ನೀವೆಷ್ಟು ತಿಂತೀರೋ ಅಷ್ಟು ಅದಕ್ಕೆ ಖಾರ, ಅಚ್ಕಾರದ ಪುಡಿ ಹಾಕಿದ್ದೀನಿ. ಜೊತೆಗೆ ಅರಿಶಿನ, ತುಂಬ ಏನು ಮಸಾಲೆ ಬೇಡ, ಇದು 3 ಹಾಕಿ. ಖಾರ ಜಾಸ್ತಿ ತಿಂತೀರಾದರೆ ಜಾಸ್ತಿ ಹಾಕ್ಕೊಳ್ಳಿ, ಕಮ್ಮಿ ತಿಂತೀರಾದರೆ ಕಮ್ಮಿ ಹಾಕ್ಕೊಳ್ಳಿ. ಈಗ ಅದನ್ನೆಲ್ಲ ಒಂದು 10 ನಿಮಿಷ ಮ್ಯಾರಿನೇಟ್ ಮಾಡೋಕ್ಕೆ ಬಿಟ್ಟಿದ್ದೀನಿ. ಉಪ್ಪು, ಖಾರ, ಅರಿಶಿನ ಎಲ್ಲ ಹಾಕಿ ಬದನೆಕಾಯಿನ. ಅದೀಗ ಮಸಾಲೆ ಎಲ್ಲ ಹೀರ್ಕೊಂಡಾದ್ರ ಮೇಲೆ ಬದನೆಕಾಯಿ ಅದನ್ನೀಗ ತವಾ ಮೇಲೆ ಜೋಡಿಸ್ತಾ ಇದ್ದೀನಿ. ಒಂದು ಕಾದಿರೋ ತವಾ ಮೇಲೆ ಎಣ್ಣೆ ಹಾಕಿ ಹೆಚ್ಚಿರೋ ಬದನೆಕಾಯಿನೆಲ್ಲ ಅದನ್ನ ಇಟ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಅದನ್ನು ರೋಸ್ಟ್ ಮಾಡಬೇಕು. ಚೆನ್ನಾಗಿ ಅದು ಬೇಯಬೇಕು, ಅಲ್ಲಿ ತನಕ ಅದನ್ನು ರೋಸ್ಟ್ ಮಾಡಬೇಕು. ಅದು ರೋಸ್ಟ್ ಆಗ್ತಾ ಇರಲಿ, ಅಷ್ಟರೊಳಗೆ ಒಂದು ಹಾಡು ಕೇಳ್ಕೊಂಡು. ಇನ್ನೆಂದು ನಿನ್ನನು ಅಗಲಿ ನಾನಿರಲಾರೆ, ಒಂದು ಕ್ಷಣ ನೊಂದರು ನೀ ನಾ ತಾಳಲಾರೆ, ಒಂದು ಕ್ಷಣ ವಿರಹವನು ನಾ ಸಹಿಸಲಾರೆ, ಎಂದೆಂದು ನಿನ್ನನು ಮರೆತು ಬದುಕಿರಲಾರೆ, ಇನ್ನೆಂದು ನಿನ್ನನು ಅಗಲಿ ನಾನಿರಲಾರೆ. ಸಾಗರ ಹುಣ್ಣಿಮೆ ಕಂಡು ಉಕ್ಕುವ ರೀತಿ ನಿನ್ನನ್ನು ಕಂಡ ದಿನವೇ ಹೊಮ್ಮಿತು ಪ್ರೀತಿ. ಓಹೋ ಹೋ ಹೋ, ನೀ ಕಡಲಾದರೆ ನಾನದಿಯಾಗುವೆ, ನಿಲ್ಲದೆ ಓಡಿ ಓಡಿ ನಿನ್ನ ಸೇರುವೆ ಸೇರುವೆ ಸೇರುವೆ, ಎಂದೆಂದು ನಿನ್ನನು ಮರೆತು ಬದುಕಿರಲಾರೆ, ಇನ್ನೆಂದು ನಿನ್ನನು ಅಗಲಿ ನಾನಿರಲಾರೆ. ನೀ ಹೂವಾದರೆ ನಾನು ಪರಿಮಳವಾಗಿ ಸೇರುವೆ ನಿನ್ನೊಡಲನ್ನು ಬಲುಹಿತವಾಗಿ. ಓಹೋ ಹೋ ಹೋ, ನೀ ಮುಗಿಲಾದರೆ ನಾನವಿಲಾಗುವೆ, ತೇಲುವ ನಿನ್ನ ನೋಡಿ ನೋಡಿ ಹಾಡುವೆ, ಕುಣಿಯುವೆ ನಲಿಯುವೆ, ಎಂದೆಂದು ನಿನ್ನನು ಮರೆತು ಬದುಕಿರಲಾರೆ, ಇನ್ನೆಂದು ನಿನ್ನನು ಅಗಲಿ ನಾನಿರಲಾರೆ. 1000 ಜನುಮವೇ ಬರಲಿ ಬೇಡುವುದೊಂದೇ, ನನ್ನವಳಾಗಿರು ನೀನು ಎನ್ನುವುದೊಂದೇ. ಓಹೋ ಹೋ ಹೋ, ನೀನಿರುವುದಾದರೆ ಸ್ವರ್ಗವೂ ಈದರೆ, ನಾನಿನ್ನ ಜೋಡಿಯಾಗಿ ಎಂದು ಬಾಳುವೆ ಬಾಳುವೆ ಬಾಳುವೆ, ಎಂದೆಂದು ನಿನ್ನನು ಮರೆತು ಬದುಕಿರಲಾರೆ.
ಇನ್ನೆಂದು ನಿನ್ನನು ಅಗಲಿ ನಾನಿರಲಾರೆ, ಒಂದು ಕ್ಷಣ ನೊಂದರು ನೀ ನಾ ತಾಳಲಾರೆ. ಆಹಾ ಹಾ 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 ರೋಸ್ಟ್ ಆಗಿರೋ ಬದನೆಕಾಯಿಗೆ ಮೇಲಿಂದ ಮೊಸರು ಕೊತ್ತಂಬರಿ ಸೊಪ್ಪು ಉದುರಿಸಿದ್ರೆ ಬದನೆಕಾಯಿ ರಾಯ್ತ ರೆಡಿ ಆಗುತ್ತೆ. ಈಗ ಒಂದು ಥರದ ರಾಯ್ತ ಆಯಿತು. ನೆಕ್ಸ್ಟ್ ಇನ್ನೊಂದು ಥರದ ರಾಯ್ತ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಅದೇ ಬದನೆಕಾಯಿನ ತೊಗೊಂಡು ಫಸ್ಟಿಗೆ ಕಟ್ ಮಾಡ್ಕೊಬೇಕು. ನೋಡಿ ಈ ಥರ ನಾನು ತೋರಿಸ್ತೀನಿ, ಆ ಥರ ಕಟ್ ಮಾಡ್ಕೋಬೇಕು. ಎರಡು ಕಡೆಗೂ ಅದನ್ನ ನೀಟಾಗಿ ಕಟ್ ಮಾಡಿ ಒಳಗಡೆಗೆ ಏನಾದರೂ ಕೆಟ್ಟೆ ಇದೆಯಾ ಅಥವಾ ಹುಳ ಇದೆಯಾ ಚೆಕ್ ಮಾಡಿಕೊಂಡು ಅದು ಚೆನ್ನಾಗಿದ್ದರೆ ಅದನ್ನು ಹಾಗೆ ಇಡ್ಬೋದು ಒಲೆ ಮೇಲೆ. ಇಲ್ಲದೇ ಇದ್ದರೆ ಅದು ಯಾವ ಪಾರ್ಟಲ್ಲಿ ಹುಳ ಇದೆ ಅದಿಷ್ಟನ್ನು ಕಟ್ ಮಾಡಿಬಿಟ್ಟು ಈ ಉಳಿದಿರೋ ಜಾಗನ ಕೊಬ್ಬರಿ ಎಣ್ಣೆ ಹಚ್ಬಿಟ್ಟು ನೀಟಾಗಿ ಅದೆಲ್ಲ ಕಡೆ ಪಾಪಡ್ ಸುಡ್ತೀವಲ್ವ, ಹಪ್ಪಳ ಸುಡೋ ಮೆಶ್ ಮೇಲೆ ಇಟ್ಟರು ಆಗುತ್ತೆ, ಇಲ್ಲ ಸೀದಾ ಒಲೆ ಮೇಲೆ ಇಟ್ಟರು ಆಗುತ್ತೆ. ನೀವು ಕೆಂಡದ ಒಲೆ ಅಥವಾ ಒಲೆ ಉರಿಲಿ ಮಾಡ್ತೀರಂದ್ರೆ ಇನ್ನೂ ಚೆನ್ನಾಗಾಗುತ್ತೆ. ಅದನ್ನೀಗ ನೋಡಿ ಇಟ್ಬಿಟ್ಟು ನೀಟಾಗಿ ಎಲ್ಲ ಕಡೆಗೂ ಅದು ನೀಟಾಗಿ ಸುಡೋ ಥರಕ್ಕೆ ಲೋ ಫ್ಲೇಮಲ್ಲಿ ಇಟ್ಬಿಟ್ಟೆ ಸುಡ್ತಾ ಇದ್ದೀನಿ. ಅದೀಗ ಸುಟ್ಟು ಈಗ ನೋಡಿ ಪೂರ್ತಿ ಕಪ್ಪಾಗಬೇಕು. ನೀಟಾಗಿ ಫುಲ್ಲು ರೋಸ್ಟ್ ಆದರೆ ಒಳಗಡೆಗೆ ನೀಟಾಗಿ ಬೆಂದಿರುತ್ತೆ. ಈ ಥರ ಆಗಿಲ್ಲ ಅಂತಂದರೆ ಒಳಗಡೆಗೆ ಬೆಂದಿರಲ್ಲ. ಅಕಸ್ಮಾತ್ ಹಾಗೇನಾರು ಆಯಿತು ಅಂತಂದರೆ ನೀವು ಮತ್ತೆ ಅದನ್ನು ಒಲೆ ಮೇಲೆ ನೀರಿಟ್ಬಿಟ್ಟು ಅದನ್ನು ಮತ್ತೆ ಬೇಯಿಸ್ಕೊಂಡು ಮಾಡಬೇಕಾಗತ್ತೆ. ಈ ಥರ ಮಾಡೋದ್ರಿಂದ ಅದೊಂಥರ ಸ್ಮೋಕಿ ಫ್ಲೇವರೆಲ್ಲ ಒಳಗಡೆಗೆ ಇನ್ಫ್ಯೂಸ್ ಆಗಿರುತ್ತೆ. ತುಂಬ ಚೆನ್ನಾಗಿ ಅನಿಸುತ್ತೆ, ತುಂಬ ರುಚಿಯಾಗಿರುತ್ತೆ. 2 ಸಾಸಿವೆನೂ ಅಷ್ಟೇ ಕೂಡ ತುಂಬ ಚೆನ್ನಾಗಾಗುತ್ತೆ. ಬದನೆಕಾಯಿ ಇಷ್ಟಪಡಲ್ಲ ಅನ್ನೋರು ಕೂಡ ಆರಾಮಾಗಿ ತಿಂತಾರೆ, ಅಷ್ಟು ಚೆನ್ನಾಗಾಗುತ್ತೆ, ಖುಷಿಯಿಂದ ತಿಂತಾರೆ. ನೋಡಿ ಅದನ್ನೀಗ ಸುಟ್ಟಿರೋದನ್ನು ಮೇಲ್ಗಡೆಗೆ ಬರ್ನ್ ಆಗಿರೋ ಪಾರ್ಟ್ ಏನಿದೆಯಲ್ಲ ಅದನ್ನಷ್ಟನ್ನು ನೀಟಾಗಿ ರಿಮೂವ್ ಮಾಡ್ಕೊಂಬಿಡೋಣ. ಈಗ ನಾನು ಕಪ್ಪು ಸಿಪ್ಪೆ ಪಾರ್ಟ್ ಏನಿತ್ತಲ್ಲ ಅದಷ್ಟನ್ನು ನೀಟಾಗಿ ತೆಗೆದಿಟ್ಕೊಂಡಿದ್ದೀನಿ. ಆ ಬದನೆಕಾಯಿನ ಈಗ ಒಂದು ಮ್ಯಾಶರ್ ಉಪಯೋಗಿಸ್ಕೊಂಡು ನೀಟಾಗಿ ಮ್ಯಾಶ್ ಮಾಡ್ತಾಯಿದ್ದೀನಿ. ಮ್ಯಾಶರ್ ಇಲ್ಲ ಅಂತಂದರೆ ಕೈಯಲ್ಲಿ ಕೂಡ ಕಿವುಚ್ಕೊಬೋದು. ಒಟ್ಟಿನಲ್ಲಿ ಅದು ಮೆತ್ತಗಾಗಿ ಫುಲ್ ಪೇಸ್ಟ್ ಥರ ಆಗಬೇಕು, ಅಲ್ಲಿ ತನಕ ಅದನ್ನು ಕಿವುಚಬೇಕು. ಇದು ಮ್ಯಾಶ್ ಮಾಡ್ಕೊಂಡಾಯಿತು. ಇವಾಗ ಇದನ್ನು ಒಂದು ಪಾತ್ರೆಗೆ ತೆಕ್ಕೊಳ್ಳೋಣ. ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಇದಕ್ಕೊಂದು ಸಣ್ಣ ಮೀಡಿಯಮ್ ಸೈಜಿಂದು ಒಂದು ಈರುಳ್ಳಿ ಹೆಚ್ಕೊತಾ ಇದ್ದೀನಿ. ಈರುಳ್ಳಿನ ಚಿಕ್ಕ ಚಿಕ್ಕ ಪೀಸ್ ಮಾಡಿ ಪಡ್ಡುಗೆಲ್ಲ ಹೆಚ್ಚ್ತೀವಲ್ಲ ಆ ಥರ ಚಿಕ್ಕ ಚಿಕ್ಕ ಪೀಸ್ ಮಾಡಿಕೊಂಡು ನಾವು ಈ ಮ್ಯಾಶ್ ಮಾಡ್ಕೊಂಡಿರೋ ಬದನೆಕಾಯಿ ಜೊತೆಗೆ ಅದನ್ನು ಆ್ಯಡ್ ಮಾಡ್ಕೊಡ್ತಾ ಇದ್ದೀನಿ. ಈಗ ಇದೆರಡು ಜೊತೆಗೆ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಒಂದು ಸ್ವಲ್ಪ ಕಾಯಿ ತುರಿ, ಒಂಚೂರು ಹಸಿಮೆಣಸು, ನೀವೆಷ್ಟು ಖಾರ ತಿಂತೀರೋ ಅಷ್ಟು ಹಸಿಮೆಣಸು ಹಾಕ್ಕೊಳ್ಳಿ. ನಾನು ಒಂದೇ ಹಾಕಿದ್ದೀನಿ, ಖಾರ ಇತ್ತು. ಸ್ವಲ್ಪ ಸಾಸಿವೆ, ಇದಿಷ್ಟನ್ನು ನೈಸಾಗಿ ಒಂಚೂರು ನೀರು ಹಾಕ್ಕೊಂಡು ನೈಸಾಗಿ ಪೇಸ್ಟ್ ಮಾಡ್ಕೊಬೇಕು. ಅದನ್ನು ಪೇಸ್ಟ್ ಮಾಡಿಕೊಂಡು ಬದನೆಕಾಯಿ ಮತ್ತು ಈರುಳ್ಳಿ ಮಿಕ್ಸ್ಚರ್ಗೆ ಅದನ್ನು ಹಾಕ್ಕೋಬೇಕು. ಅದನ್ನು ಹಾಕ್ಕೊಂಡಿದ್ದೀನಿ. ಈಗ ಅದಕ್ಕೊಂದು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಒಂದು ಬಾಣಲಿ ಒಳಗೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಕೊಬ್ಬರಿ ಎಣ್ಣೆ ಹಾಕಿದ್ರೆ ಒಂದು ಸ್ವಲ್ಪ ಚೆನ್ನಾಗಿ ಅನಿಸುತ್ತೆ ರುಚಿ. ಅದಕ್ಕೀಗ ಸಾಸಿವೆ, ಉದ್ದಿನಬೇಳೆ, ಕರಿಬೇವಿನ ಸೊಪ್ಪು. ಸಾಸಿವೆ ಉದ್ದಿನಬೇಳೆ ಚಟಪಟ ಅನ್ನಲಿ, ಆಮೇಲೆ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಆ ಬದನೆಕಾಯಿ ಮಿಕ್ಸ್ಚರ್ಗೆ ಇದನ್ನು ಹಾಕ್ಕೊಳ್ಳೋಣ. ಈಗ ಒಗ್ಗರಣೆ ರೆಡಿಯಾಗಿದೆ. ಬದನೆಕಾಯಿ ಮಿಕ್ಸ್ಚರ್ಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮೇಲ್ಗಡೆಯಿಂದ ಒಗ್ಗರಣೆ ಹಾಕಿ ಮೊಸರನ್ನ ಕಡಿಬೇಕು. ಅದು ಗಂಟು ಇರಬಾರ್ದು, ದಪ್ಪ ದಪ್ಪ ಇರಬಾರ್ದು. ಆ ಥರ ನೀಟಾಗಿ ಕಡ್ದಿರೋ ಮೊಸರನ್ನ ಅದಕ್ಕೆ ಆ್ಯಡ್ ಮಾಡಿಕೊಂಡ್ರೆ ರುಚಿಯಾಗಿ ಹಿತವಾಗಿ ಈ ಬಿಸಿಲಿಗಂತೂ ಮಾಡಿಸಿದಂಥ ಬದನೆಕಾಯಿದು ರಾಯ್ತಗಳು 2 ಥರದ್ದು ತೋರಿಸಿದ್ದೀನಿ. ತುಂಬ ಚೆನ್ನಾಗಿ ಅನಿಸುತ್ತೆ. ಖಂಡಿತವಾಗ್ಲೂ ಟ್ರೈ ಮಾಡಿ. ಕ್ವಿಕ್ಕಾಗಿ ಕೂಡ ಆಗುತ್ತೆ. ಏನು ಬೇಯಿಸೋದು ಬೇಡ, ಏನು ವಿಪರೀತ ಏನೇನೋ ಹೆಚ್ಚಿ ಮಾಡಬೇಕು ಅನ್ನೋದು ಇಲ್ಲ. ತುಂಬ ಹಿತವಾಗಿ ಅನಿಸುತ್ತೆ ಊಟಕ್ಕೆಲ್ಲ. ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ತಿಳಿಸೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ವಿಡಿಯೋನ ಶೇರ್ ಮಾಡಿ. ಹಾಗೆ ಇಷ್ಟ ಆಯಿತು ಅಂದ್ಕೋತೀನಿ. ಇಷ್ಟ ಅಂದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಜೊತೆಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಕೂಡ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡದೆ ಹೋಗ್ಬಿಡಿಪ್ಪ, ಆಗಾಗ ಬರ್ತಾ ಇರಿ ನಮ್ಮ ಮನೆಗೆ.